ಸೊ ಇದು main agreement, main definition of contract which is given by the Contract Act only. Contract Act ಒಳಗೆ ಈ ಒಂದು ಡೆಫಿನಿಷನ್ ಮೆನ್ಷನ್ ಮಾಡಿದ್ದಾರೆ. ಸೊ just a minute. So if you observe this definition, mainly you will see two words, that is agreement and enforceable by law. So main words, two important words combinedly, they made one definition. So if you see that it is contract, it is an agreement, it should be enforceable by law. So from the above definitions, we can find that contract essentially consists of two elements. This contract consists of two elements, very important elements. They are agreement, which is enforceable by law. So ಇದು law ಇಂದ enforceable ಆಗಿಲ್ಲ ಅಂದ್ರೆ ನ್ಯಾಯಬದ್ಧವಾಗಿ ಇಲ್ಲ ಅಂತ ಅಂದ್ರೆ ಅಂತ ಒಂದು ಕಾಂಟ್ರಾಕ್ಟ್ ನ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳೋದಿಲ್ಲ. ಸೊ ಏನಿದು ನ್ಯಾಯಬದ್ಧವಾಗಿರುವಂತ ಅಗ್ರಿಮೆಂಟ್ ಅಂದ್ರೆ ಏನು? ಸೊ ಅದಕ್ಕಿಂತ ಮುಂಚೆ ನಾವೇನ್ ತಿಳ್ಕೊಬೇಕು, ವಾಟ್ ಈಸ್ ಅಗ್ರಿಮೆಂಟ್ ಅಂತ ಫಸ್ಟ್ ಗೊತ್ತಾಗಬೇಕು. ಅದೇ ರೀತಿ ಎನ್ಫೋರ್ಸಿಯಬಲ್ ಬೈ ಲಾ ಅಥವಾ ಲೀಗಲಿ ಎನ್ಫೋರ್ಸಿಯಬಲ್ ಆರ್ ಲೀಗಲ್ ಆಬ್ಲಿಗೇಷನ್ ಅಂತ ನಾವು ಹೇಳ್ತೀವಿ. ಸೊ ಅವು ಹಿಂಗಂದ್ರೆ ಏನು, ವಾಟ್ ಈಸ್ ಅಗ್ರಿಮೆಂಟ್ ಆರ್ ವಾಟ್ ಈಸ್ ಲೀಗಲಿ ಎನ್ಫೋರ್ಸಿಯಬಲ್, ಎನ್ಫೋರ್ಸಿಬಿಲಿಟಿ ಅಂದ್ರೆ ಏನು ಅದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ವಾಟ್ ಈಸ್ ಅಗ್ರಿಮೆಂಟ್, ಫಸ್ಟ್ ವಿಲ್ ಸಿ ದ್ಯಾಟ್. Agreement. Agreement can be defined as every promise or every set of promises, every promise or every set of promises forming consideration for each other is called as agreement. It is the definition of agreement. An agreement is defined as every promise and every set of promises forming consideration for each other. So from this point it is clear that a promise is an agreement. Correct? So ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಅಲ್ಲಿ ಒಂದು ಪ್ರಾಮಿಸ್ ಇರ್ತದೆ ಅಥವಾ ಸೆಟ್ ಆಫ್ ಪ್ರಾಮಿಸಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿರೋ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ರೆಂಟ್ ಅಗ್ರಿಮೆಂಟ್ ಮಾಡ್ಕೋತೀರಿ. ನೀವೊಂದು ಮನೆ ನೋಡ್ಲಿಕ್ಕೆ ಹೋಗ್ತೀರಿ, ನಿಮಗೆ ಮನೆ ಇಷ್ಟ ಆಗ್ತದೆ, ಸೊ ನೀವು ರೆಂಟ್ ಅಗ್ರಿಮೆಂಟ್ ಮಾಡ್ಕೊತೀರಿ. ಸೊ ಅದ್ರಲ್ಲಿ ಏನೇನು ಪ್ರಾಮಿಸ್ ಮಾಡ್ತೀರಿ ನೀವು? ಸೊ that agreement comprises of, or that agreement includes promise or set of promises. ಯಾವ ರೀತಿ ಇರ್ತದ? ಫಾರ್ ಎಕ್ಸಾಂಪಲ್, ಇಬ್ರು ಪಾರ್ಟಿ, ನೀವು ಪ್ಲಸ್ ನಿಮ್ಮ ಓನರ್, ಇಬ್ರ ನಡುವೆ ಒಂದು ಅಗ್ರಿಮೆಂಟ್ ಮಾಡ್ಕೋತೀರಿ. ಸೊ ಫಸ್ಟ್ ನೀವು ಅಗ್ರಿಮೆಂಟ್ ಅವ್ರೇನು ಆಫರ್ ಮಾಡ್ತಾರೆ, ಓಕೆ ನಿಮಗೆ ನಾವು ಬಾಡಿಗೆ ಕೊಡ್ತೀವಿ, ಬಟ್ ರೆಂಟ್ ಈಸ್ 5,000 rupees ಪರ್ ಮಂತ್, ಅಡ್ವಾನ್ಸ್ ಇಸ್ 20,000 rupees. ಇದನ್ನೆಲ್ಲ ಅವ್ರು ನಿಮಗೆ ಹೇಳ್ತಾರೆ, ಕಂಡೀಷನ್ಸ್ ಹೇಳ್ತಾರೆ. ಅವಾಗ ನೀವೇನ್ ಮಾಡ್ತೀರಿ, ಅದಕ್ಕೆಲ್ಲ ಒಪ್ಪಿಗೆ ಕೊಡ್ತೀರಿ. ಒಪ್ಪಿಗೆ ಕೊಡೋದು ಅರ್ಥ ಏನ್ರಿ? ಇಫ್ ಯು ಆರ್ ಅಗ್ರಿ ಫಾರ್ ಪೇಯಿಂಗ್ ದಿ 5,000 rent and 20,000 advance, that means what is the what happened there? You are promising to pay 5,000 rupees. ಅಂದ್ರೆ ನೀವು ಅವರಿಗೆ ಅವ್ರು ಹೇಳಿರೋ ಕಂಡೀಷನ್ ನೀವು ಒಪ್ಕೊಡ್ತೀರಿ ಅಂದ್ರೆ ಮನೆ ತಗೊಳ್ಳುವಾಗ ಬಾಡಿಗೆಗೆ, ಸೊ ನೀವು 5,000 ರೂಪಾಯಿ ಕೊಡ್ತೀರಿ ಅಂದ್ರೆ ಅರ್ಥ ಏನ್ ಹೇಳ್ರಿ, ನೀವು ಪ್ರಾಮಿಸ್ ಮಾಡ್ತಾ ಇದೀರಿ, ನಾನು 5,000 ರೂಪಾಯಿ ಪ್ರತಿ ತಿಂಗಳು ನಿಮ್ಗೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀರಿ. ಒಂದು ಪ್ರಾಮಿಸ್ ಆಯ್ತು. ಅದ್ರ ಜೊತೆಗೆ 20,000 rupees ಅಡ್ವಾನ್ಸ್ ಕೊಡ್ತೀರಿ, ಅದನ್ನು ಕೊಡ್ತೀನಿ ಅಂತ ನೀವು ಆ ಅಗ್ರಿಮೆಂಟ್ ಅಲ್ಲಿ ಒಪ್ಪಿಗೆ ಕೊಟ್ಟಿದ್ದೀರಿ. ಅದ್ರ ಅರ್ಥ ಏನು, ನೀವು 20,000 ಕೊಡೋದಕ್ಕೆ ಪ್ರಾಮಿಸ್ ಮಾಡಿದಿರಿ. ಅದ್ರ ಜೊತೆಗೆ ನಿಮ್ದು ಏನಾರ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್ ಏನೇನ್ ಪೇಮೆಂಟ್ ಮಾಡೋದಿರ್ತದ ಅದೆಲ್ಲ ನೀವ ಮಾಡ್ಬೇಕಂತ ಹೇಳ್ತಾರ. ಮತ್ ಬೇರೆ ಬೇರೆ ಕಂಡೀಷನ್ಸ್ ಇರ್ತಾವ. ಸೊ ಅದಕ್ಕೆಲ್ಲ ನೀವು ಒಪ್ಪಿಗೆ ಕೊಡ್ತೀರಿ. ಅಂದ್ರೆ ಇಲ್ಲಿ ಏನಾಯ್ತು, ಒಂದ ಪ್ರಾಮಿಸ್ ಅಥವಾ
ಒಂದ ಪ್ರಾಮಿಸ್ ಇರ್ಬೋದು ಅಥವಾ ಸೆಟ್ ಆಫ್ ಪ್ರಾಮಿಸಸ್, ಒಂದಕ್ಕಿಂತ ಹೆಚ್ಚಿಗೆ ಪ್ರಾಮಿಸ್ ಇದ್ರೆ ಸೆಟ್ ಆಫ್ ಪ್ರಾಮಿಸಸ್ ಅಂತ ಹೇಳ್ತಾರೆ. ಸೊ ಅಗ್ರಿಮೆಂಟ್ಗೆ ಎಂಟರ್ ಅಂದ್ರೆ ಒಂದು ಕಾಂಟ್ರಾಕ್ಟ್ ನೀವು ಎಂಟ್ರಿ ಆಗೋಕ್ಕಿಂತ ಮುಂಚೆ ನೀವೊಂದು ಅಗ್ರಿಮೆಂಟ್ ಮಾಡ್ಕೋತೀರಿ. ಅಗ್ರಿಮೆಂಟ್ ಅಂದ್ರೆ ಏನು? ಇಟ್ ಈಸ್ ಅ ಪ್ರಾಮಿಸ್ ಆರ್ ಸೆಟ್ ಆಫ್ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಫಾರ್ ಈಚ್ ಅದರ್ ಅಂತ ಹೇಳ್ತಾರೆ. ಫಾರ್ಮಿಂಗ್ ಕನ್ಸಿಡರೇಷನ್ ಫಾರ್ ಈಚ್ ಅದರ್ ಅಂದ್ರೆ ಏನು? ಸುಮ್ನೆ ಇಲ್ಲ, ಅವ್ರು ನಿಮ್ಗೆ 5,000 ರೂಪಾಯಿ ಬಾಡಿಗೆ ಸುಮ್ನೆ ಇಸ್ಕೋತಾರ ಬಟ್ ಮನಿ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಈಚ್ ಅದರ್ ಅಂತ ಹೇಳಿದಾರ. ಅಂದ್ರೆ ಇಲ್ಲಿ ಪ್ರತಿ ಇಬ್ಬರಿಗೂ ಕಾಂಟ್ರಾಕ್ಟ್ ನಾಗ ಎಂಟರ್ ಆಗುವಂತ ಇಬ್ಬರಿಗೂ ಕೂಡ ಲಾಭ ಆಗ್ಬೇಕು, ಕನ್ಸಿಡರೇಷನ್ ಇರಬೇಕು. ಕನ್ಸಿಡರೇಷನ್ ಅಂದ್ರೆ ಎನಿಥಿಂಗ್ ರಿಸೀವ್ಡ್ ಇನ್ ರಿಟರ್ನ್ ಆಫ್ ಪೇಯಿಂಗ್ ಸಮಥಿಂಗ್. ಅಂದ್ರ ನಿಮ್ಗೆ ಓನರ್ ನಿಮ್ಗೆ ಮನೆ ಕೊಡ್ತಾ ಇದಾರೆ, ಸೊ ನೀವು ಏನು ಮನೆ ಯೂಸ್ ಮಾಡ್ಕೊಳ್ಳೋ ಬದಲಾಗಿ ಏನ್ ಮಾಡ್ತೀರಿ? ಅವರಿಗೆ ರೆಂಟ್ ಕೊಡ್ತೀರಿ, ಅಡ್ವಾನ್ಸ್ ಕೊಡ್ತೀರಿ. ಆ ರೀತಿ ನೀವು ಏನಾದ್ರು ಎಲೆಕ್ಟ್ರಿಸಿಟಿ ಬಿಲ್ ನೀವು ಪೇ ಮಾಡ್ತಾ ಇದ್ರಿ ಅಂದ್ರೆ ಅದ್ರ ಬದಲಾಗಿ ನಿಮಗೇನ್ ಲಾಭ ಸಿಗ್ತಾ ಇದೆ ಹೇಳ್ರಿ? ನೀವು ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ಕೋತಾ ಇದ್ದೀರಿ. ಯು ಆರ್ ಯೂಸಿಂಗ್ ದಿ ಆಲ್ ಫೆಸಿಲಿಟೀಸ್ ಗಿವನ್ ಬೈ ದಿ ದಟ್ ಓನರ್. ಸೊ ಫಾರ್ ಈಚ್ ಅದರ್ ದೇರ್ ವಿಲ್ ಬಿ ಅ ಕನ್ಸಿಡರೇಷನ್. ಅಲ್ಲಿ ಓನರ್ಗೆ ಏನಾಗ್ತದ? ನೀವು ಪ್ರತಿ ತಿಂಗಳು ರೆಂಟ್ ಪೇ ಮಾಡ್ತೀರಿ, ಸೊ ಅದು ಅವನಿಗೆ ಕನ್ಸಿಡರೇಷನ್. ಅದ್ರ ಬದಲಾಗಿ ನಿಮಗೇನ್ ಸಿಗ್ತಾ ಇದೆ? ಯು ಆರ್ ಯೂಸಿಂಗ್ ದಿ ಹೌಸ್. ಸೊ ಇದು ಮೀನಿಂಗ್ ಆಫ್ ದಿ ಅಗ್ರಿಮೆಂಟ್. ಇದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಅಗ್ರಿಮೆಂಟ್. ಕಾಂಟ್ರಾಕ್ಟ್ ಅಂದ್ರೆ ಒಪ್ಪಂದ ಅಂತ ಹೇಳ್ತೀವಿ. ಸೊ ಕಾಂಟ್ರಾಕ್ಟ್ ಈಸ್ ಒಪ್ಪಂದ, ದೆನ್ ಅಗ್ರಿಮೆಂಟ್ ಈಸ್ ಒಡಂಬಡಿಕೆ ಅಂತ ಕರಿತೀವಿ. ಸೊ ನೀವು ಕನ್ನಡ ಮೀಡಿಯಂ ಬುಕ್ ರೆಫರ್ ಮಾಡೋದಾದ್ರೆ ನಿಮ್ಗೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಯಾವ ರೀತಿ ಕೊಟ್ಟಿರ್ತಾರಲ್ಲ ಸೇಮ್ ಅದೇ ರೀತಿನೇ ಸಿಗ್ತದೆ. ಅಲ್ಲಿ ನಿಮ್ಗೆ ಹುಡುಕುವಂತ ಪ್ರಶ್ನೆ ಬರೋದಿಲ್ಲ. ಸೊ ಇಟ್ ಈಸ್ ಆಸ್ ಇಟ್ ಈಸ್ ವಿಚ್ ಇಸ್ ಗಿವನ್ ಇನ್ ಇಂಗ್ಲಿಷ್ ಮೀಡಿಯಂ ಓನ್ಲಿ. ಸೊ ಯು ಕ್ಯಾನ್ ರೆಫರ್. ಸೊ ಹಿಯರ್ ಕಾಂಟ್ರಾಕ್ಟ್ ಮೀನ್ಸ್ ಏನ್ರಿ? ಒಪ್ಪಂದ. ಅದೇ ರೀತಿ ಅಗ್ರಿಮೆಂಟ್ ಅಂದ್ರೆ ಒಡಂಬಡಿಕೆ. ಇಲ್ಲಿ ಕನ್ನಡ ಟೈಪಿಂಗ್ ಬರೋದಿಲ್ಲ, ಸೊ ದಟ್ಸ್ ವೈ ಐ ಆಮ್ ನಾಟ್ ಟೈಪಿಂಗ್ ಹಿಯರ್. ಬರಿಬೇಕಂದ್ರೆ ಸರಿ ಆಗುದಿಲ್ಲ. ಸೊ ಈ ಒಂದು ಡೆಫಿನೇಷನ್ ನಲ್ಲಿ ಏನಾದ್ರು ಡೌಟ್ ಇದೆನಾ? No ma'am. No ma'am. Any other participants? Any doubts? No ma'am. I'll try to write. I don't know how it is. ಒಡಂಬಡಿಕೆ. Okay. Don't laugh. Okay, I'll try to write this. ಒಡಂಬಡಿಕೆ ಅಂತ ಹೇಳ್ತೀವಿ. ಒಡಂಬಡಿಕೆ is nothing but agreement. So ಈ ಡೆಫಿನೇಷನ್ ಅಲ್ಲಿ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಡೌಟ್ ಇಲ್ಲ ಅಂತ ಆಯ್ತು. ಸೊ ನೆಕ್ಸ್ಟ್ ವಿಲ್ ಮೂವ್ ಫಾರ್ ಸೆಕೆಂಡ್ ವರ್ಡ್, ದಟ್ ಈಸ್ ಎನ್ಫೋರ್ಸಿಬಲ್ ಬೈ ಲಾ. ದೆನ್ ಎನ್ಫೋರ್ಸಿಬಲ್ ಬೈ ಲಾ ಅಂದ್ರೆ ಏನು? Anyone? That means legal obligations. Legal obligations should be enforceable by law. That is ನ್ಯಾಯಬದ್ಧವಾಗಿರಬೇಕು ಅಥವಾ ನ್ಯಾಯಸಮ್ಮತವಾಗಿ ಇರಬೇಕು ಅಂತ ಹೇಳ್ತೀವಿ. ಏನದು? ಲೀಗಲ್ ಅಗ್ರಿಮೆಂಟ್ ಬಗ್ಗೆ ನಾವು ನೋಡಿದ್ವಿ. ನೆಕ್ಸ್ಟ್ ಲೀಗಲಿ ಎನ್ಫೋರ್ಸೆಬಿಲಿಟಿ. Legally enforceable, or we can say it as legal obligation. Legal obligation. So what does it mean?
ಹಿಂಗಂದ್ರೆ ಏನ್ರಿ? So here we can say that an agreement to become a contract must give rise to a legal obligation. ಅಂದ್ರೆ ಒಂದು ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗ್ಬೇಕಂದ್ರೆ ಅದು ಕಂಪಲ್ಸರಿ ಏನಾಗಿರ್ಬೇಕು? ಲೀಗಲ್ ಆಬ್ಲಿಗೇಷನ್ ಇರಬೇಕು, ಅಥವಾ ಅದು ನ್ಯಾಯಸಮ್ಮತವಾಗಿರ್ಬೇಕು, ನ್ಯಾಯಬದ್ಧವಾಗಿರಬೇಕು. ಸೊ ಇದಕ್ಕೊಂದು ಎಕ್ಸಾಂಪಲ್ ನಾವು ಆಲ್ರೆಡಿ ಕೊಟ್ಟಿದ್ದೆ. ಈಗ ಎಕ್ಸ್ ಅಂಡ್ ವೈ two parties enter into contract. ಸೊ ಕಾಂಟ್ರಾಕ್ಟ್ ಅಂದ್ರೆ ಇಬ್ರು ಪರ್ಸನ್ ಇರ್ತಾರೆ, ಇಬ್ರು ಅಗ್ರಿಮೆಂಟ್ ಮಾಡ್ಕೋತಾರೆ, ಅಗ್ರಿಮೆಂಟ್ ಇರಬೇಕು, ಅಗ್ರಿಮೆಂಟ್ ಮಾಡ್ಕೋತಾರೆ. ಬಟ್ ವಾಟ್ ದೇ ಸೇಡ್, ದೇ ವಿಲ್ ಇಲ್ಲಿ ಏನ್ ಅಗ್ರಿಮೆಂಟ್ ಮಾಡ್ಕೋತಾರ ಅಂದ್ರ ಸಮ್ ಆಲ್ರೆಡಿ ಹೇಳಿದ್ದೀನಿ ಈ ತರ ಸಮ್ ಡ್ರಗ್ಸ್ ಅವರು ಏನೋ ಸೇಲ್ ಮಾಡ್ತಿರ್ತಾರೆ. ಓಕೆ, ಈಗ ಇಷ್ಟು ಡ್ರಗ್ಸ್ ನಾನು ನಿಮ್ಗೆ ಕೊಟ್ರೆ ಇಷ್ಟು ಅಮೌಂಟ್ ನಾನು ನಿಮ್ಗೆ ಕೊಡ್ತೀನಿ. ಇಬ್ಬರ ನಡುವೆ ಏನಿದೆ? ಕನ್ಸಿಡರೇಷನ್ ಇದೆ, ಅಗ್ರಿಮೆಂಟ್ ಮಾಡ್ಕೋತಾರೆ. ಬಟ್ ಈಸ್ ಇಟ್ ಎನ್ಫೋರ್ಸಿಬಲ್ ಬೈ ಲಾ? No, ma'am. No, ma'am. Any other illegal objects, if they are selling, if that object itself is illegal, then entire contract is invalid. That it cannot be called as a contract, or it cannot be called as a agreement, legal agreement. Therefore, always if you see that definition, agreement that should be enforceable by law. So that is the meaning of the this definitions. So we'll go for next thing, that is what are the essentials. ಸೊ ಈಗ ಲೀಗಲಿ ಎನ್ಫೋರ್ಸಿಯಬಲ್ ಅಂದ್ರೆ ಆ ರೀತಿ ಆಗ್ಲಿಕ್ಕೆ ಏನೇನೋ ಒಂದು ಕಾಂಟ್ರಾಕ್ಟ್ ಅಲ್ಲಿ ಅಂಶಗಳು ಇರಬೇಕು, ಏನ್ ಎಲಿಮೆಂಟ್ಸ್ ಇರಬೇಕು, ವಾಟ್ ಆರ್ ದಿ ಎಲಿಮೆಂಟ್ಸ್ ಟು ಬಿ ಸ್ಯಾಟಿಸ್ಫೈಡ್ ಆರ್ ಕಂಡೀಷನ್ಸ್ ಟು ಬಿ ಸ್ಯಾಟಿಸ್ಫೈಡ್ ಟು ಕಾಲ್ ಅ ಕಾಂಟ್ರಾಕ್ಟ್ ಆರ್ ಟು ಕಾಲ್ ಅನ್ ಅಗ್ರಿಮೆಂಟ್ ಆಸ್ ಲೀಗಲ್ ಆರ್ ವ್ಯಾಲಿಡ್ ಕಾಂಟ್ರಾಕ್ಟ್. ಅದನ್ನ ನಾವು ನೋಡೋಣಂತ. ಏನಂದ್ರೆ ಊರ್ಜಿತ ಒಪ್ಪಂದದ ಅವಶ್ಯಕ ಅಂಶಗಳು ಅಂದ್ರೆ ಒಂದು ಕಾಂಟ್ರಾಕ್ಟ್ ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ಬೇಕಂದ್ರೆ ಅದರಲ್ಲಿ ಯಾವ್ಯಾವ ಅವಶ್ಯಕ ಅಂಶಗಳು ಇರಬೇಕು, ಅಥವಾ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸೊ ನಾವ್ ಅದನ್ನ ನೋಡೋಣಂತ. ಏನು ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದ್ರೆ ಏನಂತ ನೋಡೋಣ. ಸೊ ವಿಲ್ ಸಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಈಗ ನಾ ಏನ್ ಸ್ಟಾರ್ಟ್ ಮಾಡ್ತೀನಲ್ಲ ಅದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇನ್ ಇವನ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್, ಅಥವಾ ನಾವೇನಂತ ಹೇಳ್ತೀವಿ? ಊರ್ಜಿತ ಒಪ್ಪಂದದ ಅವಶ್ಯಕ ಅಂಶಗಳು. ಯಾರಾದ್ರೂ ನೋಟ್ ಮಾಡ್ಕೊಳ್ಬಹುದಲ್ಲಿ? ಸೊ ಊರ್ಜಿತ ಒಪ್ಪಂದದ ಅವಶ್ಯಕ ಅಂಶಗಳು ಯಾವ್ಯಾವು? ವಿಲ್ ಸಿ ನಾವು. So according to the section 2 of which we know that a contract has been defined as an agreement enforceable by law. To be enforceable, the agreement must possess these essential elements of a valid contract as contained in section 10. So ಇದರ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಒಂದು ಕಾಂಟ್ರಾಕ್ಟ್ ನ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳಲಿಕ್ಕೆ ಏನೇನ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ಬೇಕಲ್ಲ, ಈ ಕಂಡೀಷನ್ಸ್ ಎಲ್ಲ ನಿಮ್ಗೆ ಎಲ್ಲಿ ಸಿಗುತ್ತೆ, ಓದ್ಲಿಕ್ಕೆ ಎಲ್ಲಿ ಸಿಗುತ್ತೆ ಅಂದ್ರೆ ಇಟ್ ವಿಲ್ ಬಿ there in section 10 of the Indian Contract Act. Indian Contract Act the section 10 ಇದರಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ಏನು, what are the essentials of section 10 ಏನ್ ಹೇಳ್ತದ? according to section 10 section 10 of Indian Contract Act, we can say all agreements are contracts. All agreements are contracts if they are made by the free consent of the parties, competent to
competent to contract. Competent to contract for a lawful consideration, and with a lawful object, and are not expressly declared, by the act, to be wide, and where necessary, satisfy the requirements of any law as to writing or attestation or registration. So this is the definition given by Indian Contract Act in section 10. So section 10 of the Indian Contract Act has given some definition or what is the essentials of valid contract. So essentials of valid contract ge ಆ ಒಂದು essentials ಯಾವುದು, ಪ್ರಮುಖ ಅಂಶಗಳು ಯಾವ್ಯಾವ ಇರಬೇಕಂತ section 10 ಅಲ್ಲಿ ಡಿಫೈನ್ ಮಾಡಿದ್ದಾರೆ. ಏನು, all agreements are contracts. ಎಲ್ಲ ಪ್ರತಿಯೊಂದು ಅಗ್ರಿಮೆಂಟ್ಸ್ ಕೂಡ ಕಾಂಟ್ರಾಕ್ಟ್ ಅಂತ ಹೇಳ್ಬೋದು ಯಾವಾಗ if they are made by free consent of the parties. Okay, ಫಾರ್ ಎಕ್ಸಾಂಪಲ್ ಈಗ ನಾವು ಒಂದ್ ಗೂಡ್ಸ್ ಏನೋ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾರೆ, ಇಬ್ರು ಪಾರ್ಟೀಸ್ ಆಲ್ವೇಸ್ ನೀವು ನೆನ್ಪಿಟ್ಕೊಳ್ರಿ ಕಾಂಟ್ರಾಕ್ಟ್ ನ ಇಬ್ರು ಅಥವಾ ಇಬ್ರಿಗಿಂತ ಜಾಸ್ತಿ ಇರ್ತಾರೆ. ಬಟ್ ಎಕ್ಸಾಂಪಲ್ ಪರ್ಪಸ್ ನಾ ಇಬ್ರು ಪಾರ್ಟೀಸ್ ತಗೋತಾ ಇದೀನಿ, ಎ ಅಂಡ್ ಬಿ. ಸೊ ಎ ಅಂಡ್ ಬಿ ಇಬ್ಬರು ಪಾರ್ಟೀಸ್. ಈ ಎ ಇಸ್ ಗೋಯಿಂಗ್ ಟು ಸೆಲ್ ಸಮ್ ಗೂಡ್ಸ್. ಓಕೆ, ಒಂದು ಬಿಸ್ನೆಸ್ ಇರ್ತದೆ, ಅದು ಅವನು ಗೂಡ್ಸ್ ನ ಸೆಲ್ ಮಾಡ್ತಾನೆ. ಬಿ ಬಂದ್ಬಿಟ್ಟು ಏನ್ ಮಾಡ್ತಾನೆ ಹೇಳ್ರಿ, ಸೊ ಫಾರ್ ಎಕ್ಸಾಂಪಲ್ ನೀವು ಗೋಲ್ಡ್ ಜ್ಯುವೆಲರಿನ ಮಾರ್ತಿರ್ತಾನಂತ ಎಕ್ಸಾಂಪಲ್ ತಗೋರಿ. ಓಕೆ, ಗೋಲ್ಡ್ ಜ್ಯುವೆಲರಿ ಇಸ್ ಸೆಲ್ಲಿಂಗ್ ಬೈ ದಿ ಎ. ಅವಾಗ ಬಿ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಅವನ ಹತ್ರ ಒಂದು ಆರ್ನಮೆಂಟ್ಸ್ ಏನೋ ಕೇಳ್ತಾನೆ, ಏನೋ ಒಂದು ಗೋಲ್ಡ್ ಆರ್ನಮೆಂಟ್ಸ್ ಕೇಳ್ತಾನೆ. ಕೇಳ್ಬಿಟ್ಟು ಪ್ರೈಸ್ ಎಲ್ಲ ಹೇಳ್ತಾರ. ಓಕೆ, ಅಟ್ ದಿ ಟೈಮ್ ಆಫ್ ಪರ್ಚೇಸಿಂಗ್ ಅಲ್ಲಿ ಏನಾಗ್ತದೆ, ಬಿಲ್ ಎಲ್ಲ ಪಾಸ್ ಆಗ್ತದೆ. ಸೊ ಅಗ್ರಿಮೆಂಟ್ ಅನ್ನು ಜಸ್ಟ್ ತಗೊಳ್ಳಿ. ಓಕೆ, ಅವ್ನು ತಗೊಳ್ಳುವಾಗ ಸಡನ್ ಆಗಿ ಹೋಗ್ಬಿಟ್ಟು ಅವನ ಬಿ ಏನ್ ಮಾಡ್ತಾನೆ, ಈಗ ಗನ್ ಇಟ್ಬಿಟ್ಟು ಈ ಜ್ಯುವೆಲರಿ ನಾನು ಕೊಡ್ಬೇಕು, ಬಟ್ ಬಿಲ್ ಎಲ್ಲ ಕೊಡ್ಬೇಕು. ಯಾಕೆ ಹೇಳ್ರಿ, ನಾಳೆ ಏನಾದ್ರು ಪೊಲೀಸ್ ಕೇಸ್ ಆದ್ರೆ ಅವ್ರು ಏನು ಅಂಗಡಿಯಿಂದ ಶಾಪ್ ಇಂದ ಅವ್ರು ಬಿಲ್ಸ್ ಕೊಟ್ಟಿದ್ರೆ ಇಟ್ ಮೇಡ್ ಆಸ್ ಪರ್ಚೇಸ್. ಸೊ ಏನ್ ಎಕ್ಸಾಂಪಲ್ ಹೇಳ್ತಾ ಇದೀನಿ, ಈಗ ಎ ಇಸ್ ಸೆಲ್ಲಿಂಗ್ ಜ್ಯುವೆಲರಿ, ಏನ್ ಮಾಡ್ತಾ ಇದ್ದಾನೆ, ಜ್ಯುವೆಲರಿ ಸೆಲ್ ಮಾಡ್ತಾನೆ. ಬಿ ಬಂದ್ಬಿಟ್ಟು ಅದ್ರ ಪ್ರೈಸ್ ಗೀಸ್ ಎಲ್ಲ ಕೇಳ್ಬಿಟ್ಟು ಹಿಂಗ ಅವ್ನಿಗೆ ನಂಬಿಕೆ ಬರೋ ಹಾಗೆ ಬಿಹೇವ್ ಮಾಡಿ ಲಾಸ್ಟ್ ಮೂಮೆಂಟ್ ಏನ್ ಮಾಡ್ತಾನೆ, ಆ ಓನರ್ಗೆ ಯಾರು ಜ್ಯುವೆಲರಿ ಸೆಲ್ ಮಾಡ್ತಿರ್ತಾನ ಅವನಿಗೆ ಗನ್ ಹಿಡಿದ್ಬಿಟ್ಟು ಇದೆಲ್ಲ ನನಗೆ ಆರ್ನಮೆಂಟ್ಸ್ ನನಗ್ ಬೇಕು, ನನಗ್ ಕೊಡು, ಬಟ್ ಇದ್ರ ಬದಲಾಗಿ ನೀ ಏನ್ ಮಾಡ್ಬೇಕು, ಎಷ್ಟು ಆರ್ನಮೆಂಟ್ಸ್ ಬಿಲ್ ಇರ್ತಲ್ಲ ಇದಕ್ ಬಿಲ್ ಹಾಕ್ಬೇಕು. ಸೊ ಬಿಲ್ ಹಾಕಿದ್ರೆ ಏನ್ ಅರ್ಥ ಆಗ್ತೈತೆ ಹೇಳ್ರಿ, ಅದು ಪರ್ಚೇಸ್ ಆಗಿದೆ ಅಂತ. ಈ ರೀತಿ ಏನೋ ಮೋಸ ಮಾಡ್ಬಿಟ್ಟು ಗನ್ ಹಿಡಿದ್ಬಿಟ್ಟು ಆ ಒಂದ್ ಇದನ್ ಮಾಡ್ಕೊಂಡು ಅಗ್ರಿಮೆಂಟ್ ಏನಾದ್ರು ಮಾಡ್ಕೊಂಡ್ರಂದ್ರ ಅವಾಗ ಅದನ್ನ ಅಗ್ರಿಮೆಂಟ್ ಅಂತ ಹೇಳ್ತೀವ ಅಥವಾ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವ. ಹೇಳ್ರಿ ಮ್ಯಾಮ್ ಎಕ್ಸಾಂಪಲ್ ಸರಿಯಾಗಿ ತಿಳಿಲ್ಲ ಮ್ಯಾಮ್. Okay, once again I'll repeat once again. Where is this? So what I'm telling, I'll take one more example. Okay, for example, ಈಗ
ನಾನ್ ಬಂದು ಏನ್ ಮಾಡ್ತೀನಿ, ಸೊ ನಂದೊಂದು ಪ್ರಾಪರ್ಟಿ ನಾನೇನ್ ಮಾಡ್ಬೇಕಾಗಿದೆ, ಸೆಲ್ ಮಾಡ್ಬೇಕಾಗ್ತದೆ. ಓಕೆ, ನಾನ್ ನಿಮ್ಗೆ ಹೇಳ್ತೀನಿ, ಇಸ್ ಇಟ್ ಕರೆಕ್ಟ್? ನೀವು ನನ್ನ ಪರವಾಗಿ ನೀವು ಯಾರಿಗೋ ಒಬ್ಬರು ಕಸ್ಟಮರ್ಗೆ ನನ್ನ ಪ್ರಾಪರ್ಟಿ ನಾನು ಸೆಲ್ ಮಾಡ್ತಾ ಇದ್ದೀನಿ. ಸೊ ಅವಾಗ ನೀವು ನನಗೆ ಹೆಲ್ಪ್ ಮಾಡ್ತೀರಿ, ಆಯ್ತಾ? ಹೆಲ್ಪ್ ಮಾಡ್ತೀರಿ. ಸೊ ಓಕೆ, ನೀವು ಒಬ್ರು ಯಾವ್ದೋ ಪಾರ್ಟಿನ ಕರ್ಕೊಂಡ್ ಬರ್ತೀನಿ, ಕರೆಕ್ಟಾ? ತಿಳಿತಾ ಇದೆನಾ? ಎಸ್ ಮ್ಯಾಮ್. ಓಕೆ, ನಂದೊಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿ ನಾನು ಸೇಲ್ ಮಾಡ್ಬೇಕು. ಸೇ ಫಾರ್ ಎಕ್ಸಾಂಪಲ್ ಲ್ಯಾಂಡ್, ನಂದೊಂದು ಲ್ಯಾಂಡ್ ಗೋಕಾಕ್ ಒಳಗದ, ನನಗೆ ಗೋಕಾಕ್ ಒಳಗೆ ಯಾರು ಜಾಸ್ತಿ ಪರಿಚಯ ಇಲ್ಲ. ಸೊ ನಾನ್ ನಿಮ್ಗೆ ಏನ್ ಮಾಡ್ತೀನಿ, ನಿಮ್ಗೆ ಯಾರಿಗಾದ್ರೂ ಪರಿಚಯ ಇದ್ದವ್ರು ಇದ್ರೆ ನಂದು ಇಲ್ಲಿ ಲ್ಯಾಂಡ್ ಇದೆ, ಸೊ ಸೇಲ್ ಮಾಡ್ಬೇಕಂತ ಹೇಳ್ತೀನಿ. ಸೊ ನೀವು ನನಗೆ ಹೆಲ್ಪ್ ಮಾಡ್ಬೇಕಂತ ಏನ್ ಮಾಡ್ತೀರಿ, ಓಕೆ ನಾ ಯಾರಿಗ ಪರಿಚಯದವ್ರು ನಾನು ಕರ್ಕೊಂಡ್ ಬರ್ತೀನಿ, ಯಾರು ರೆಡಿ ಇರ್ತಾನೆ ನೀವು ಕರ್ಕೊಂಡ್ ಬರ್ತೀರಿ. ಸೊ ನೀವು ಒಬ್ಬ ವ್ಯಕ್ತಿನ ನನ್ನ ಹತ್ರ ಕರ್ಕೊಂಡ್ ಬರ್ತೀರಿ, ಈ ರೀತಿ ಎಲ್ಲ ಅವ್ರು ಪರ್ಚೇಸ್ ಮಾಡ್ಲಿಕ್ಕೆ ಒಪ್ಕೊಳ್ತಾರೆ. ಬಟ್ ಲಾಸ್ಟ್ ಮೂಮೆಂಟ್ ಎಲ್ಲ ಅಗ್ರಿಮೆಂಟ್ ಆಗಿರ್ತದೆ, ಎಲ್ಲ ಆಗಿರ್ತದೆ. ಬಟ್ ಅವ್ನ ಏನ್ ಮಾಡ್ತಾನ, ಯಾರು ನೀವು ಕರ್ಕೊಂಡ್ ಬಂದಿರ್ತಿರಲ್ಲ, ಸೊ ಅವನು ನಮ್ಮಿಬ್ಬರಿಗೂ ಗನ್ ಹಿಡ್ಬಿಟ್ಟು ನನ್ನ ಕಡೆ ಸೈನ್ ಮಾಡ್ಲಿಕ್ಕೆ ಫೋರ್ಸ್ ಮಾಡಿಸ್ತಾನೆ. ಸೊ ನನ್ನ ಏನೋ ಅವ್ನು ಯಾವ್ದೇ ಅಮೌಂಟ್ ಕೊಡೋದಿಲ್ಲ, ಅಲ್ಲಿ ಯಾವ್ದೇ ತರ ನನಗೆ ಕನ್ಸಿಡರೇಷನ್ ಸಿಗೋದಿಲ್ಲ. ಬಟ್ ಫೋರ್ಸೇಬಲಿ ಗನ್ ಹಿಡ್ಬಿಟ್ಟು ಈ ಅಗ್ರಿಮೆಂಟಿಗೆ ಸೈನ್ ಮಾಡು ಅಂದ್ರೆ ನನ್ನ ಪ್ರಾಪರ್ಟಿ ಅವನ ಹೆಸರು ಮಾಡ್ಕೊಳ್ಳಿಕ್ಕೆ ಅಥವಾ ಅವ್ರ ಹೆಸರು ಮಾಡ್ಕೊಳ್ಳಿಕ್ಕೆ ಫೋರ್ಸೇಬಲಿ ನನ್ನಿಂದ ಸೈನ್ ತಗೊಂಡ್ರು, ಅಥವಾ ಏನಾದ್ರೂ ಏನೋ ಜೀವ ಬೆದರಿಕೆ ಹಾಕ್ಬಿಟ್ಟು ಸೈನ್ ಮಾಡಿಸ್ಕೊಂಡ್ರು. ಸೊ ಅವಾಗ ಅದನ್ನ ಅಗ್ರಿಮೆಂಟ್ ನ ವ್ಯಾಲಿಡ್ ಅಗ್ರಿಮೆಂಟ್ ಅಂತ ಕರಿಬೋದಾ? ನೋ ಮ್ಯಾಮ್, ಅನ್ವ್ಯಾಲಿಡ್ ಮ್ಯಾಮ್. ಇಬ್ರು ಸೈನ್ ಮಾಡಿರ್ತೀವಿ. ಓಕೆ, ಅವರು ಸೈನ್ ಮಾಡ್ಕೊಂಡಿರ್ತಾರೆ, ನಂದು ಸೈನ್ ತಗೊಂಡಿರ್ತಾರೆ, ಬಟ್ ನನಗೆ ಫೋರ್ಸೇಬಲಿ ಸೈನ್ ಮಾಡ್ಸಿರ್ತಾರೆ. ಈ ವಿಚಾರ ನಿಮಗೂ ಗೊತ್ತಿರಲ್ಲ, ಬಟ್ ನೀವು ಇನ್ನೋಸೆಂಟ್ ಆಗಿ ಯಾರೋ ಒಬ್ಬ ವ್ಯಕ್ತಿನ ಕರ್ಕೊಂಡ್ ಬಂದಿರ್ತೀರಿ. ಓಕೆ, ನಿಮ್ದೇನೋ ಪ್ರಾಬ್ಲಮ್ ಇರಲ್ಲ. ಬಟ್ ಇಲ್ಲಿ ಅಗ್ರಿಮೆಂಟ್ ನನ್ನ ಮತ್ತ ಆ ವ್ಯಕ್ತಿ ನಡುವೆ ಆಗ್ತಿರ್ತದೆ. ಬಟ್ ಲಾಸ್ಟ್ ಮೂಮೆಂಟ್ ಅವ್ನೇನೋ ಸರಿ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತದೆ. ಸೊ ನಾ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳುವಾಗ ಅವ್ನು ಫೋರ್ಸೇಬಲಿ ನನ್ನ ಕಡೆಯಿಂದ ಸೈನ್ ಮಾಡಿಸ್ಕೋತಾನೆ, ಏನೋ ಗನ್ ಇಟ್ಬಿಟ್ಟು, ಅಂದ್ರೆ ನಮ್ ಗನ್ ತೋರಿಸ್ಬಿಟ್ಟು ಜೀವ ಬೆದರಿಕೆ ಹಾಕಿ. ಸೊ ಅವಾಗ ಅಂತ ಒಂದು ಅಗ್ರಿಮೆಂಟ್ ನ ನಾವು ವ್ಯಾಲಿಡ್ ಅಗ್ರಿಮೆಂಟ್ ಅಂತ ಕರೆಯೋದಿಲ್ಲ. ಯಾಕಂದ್ರೆ ಒಂದ್ ಫಸ್ಟ್ ಕಂಡೀಷನ್ ಏನ್ ಸ್ಯಾಟಿಸ್ಫೈ ಆಗ್ಬೇಕಂದ್ರೆ, ಇಟ್ ಶುಡ್ ಬಿ ಫ್ರೀ, ದೇರ್ ಶುಡ್ ಬಿ ಅ ಫ್ರೀ ಕನ್ಸೆಂಟ್. ಏನು, ಇಬ್ರಿಗೂ ಮನಸ್ಫೂರ್ತಿಯಾಗಿ ಒಪ್ಪಿಗೆ ಇರ್ಬೇಕು. ಯಾವ್ದೇ ತರ ಅಲ್ಲಿ ಫೋರ್ಸೆಬಿಲಿಟಿ ಇರಬಾರ್ದು, ಫೋರ್ಸ್ ಮಾಡಿ ಏನೋ ಹೆದರಿಕೆ ಹಾಕಿ ಈ ರೀತಿ ಒಪ್ಕೊಳ್ಳೋ ಅಂತದ್ದು ಅಲ್ಲಿ ಇರಬಾರ್ದು. ಅಗ್ರಿಮೆಂಟ್ ಮಸ್ಟ್ ಬಿ ಫ್ರೀ ಕನ್ಸೆಂಟ್. ಇಬ್ಬರದು ಪೂರ್ತಿಯಾಗಿ ಏನಂತಾರ, ಮನಸ್ಸಿಂದ ಸ್ವ ಇಚ್ಛೆಯಿಂದ ಆ ಒಂದು ಅಗ್ರಿಮೆಂಟ್ಗೆ ಎಂಟರ್ ಆಗ್ಬೇಕು, ಫಸ್ಟ್ ಕಂಡೀಷನ್. ದೆನ್ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್. ಸೊ ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಎ ಅಂಡ್ ಬಿ. ಓಕೆ, ಎ ಅಂಡ್ ಬಿ ಇಬ್ರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಸೊ ಇಲ್ಲಿ ಎ ಏನ್ ಮಾಡ್ತಾನ, ಬಿಗೆ ಒಂದಷ್ಟು ಗೂಡ್ಸ್ ಸೆಲ್ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಸೊ ಬಿ ಕೂಡ ಪ್ರತಿ ತಿಂಗಳು ಇಷ್ಟು ಗೂಡ್ಸ್ಗೆ ನಾ ಅಷ್ಟು ಪೇಮೆಂಟ್ ನಿಮ್ಗೆ ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ 1 lakh rupees ಪೇಮೆಂಟ್. ಸೊ ಪ್ರತಿ ತಿಂಗಳು ಇದು 30th ಡೇ ಅಂದ್ರೆ ಪ್ರತಿ ತಿಂಗಳ ಎಂಡಿಗೆ ನೀ ಇಷ್ಟ ಗೂಡ್ಸ್ ನನಗೆ ಪ್ರತಿ ತಿಂಗಳು 1000 ಗೂಡ್ಸ್ ನನ್ನ ಕಳಿಸ್ಬೇಕು, ಅದಕ್ಕೆ ಬದಲಾಗಿ 1 lakh rupees ನಾನು ನಿಮ್ಗೆ ಪೇ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಸೊ ಇಬ್ರು ಪಾರ್ಟಿ ಇರ್ತಾರ, ಅವ್ರಿಬ್ರು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಬಟ್ ಏನ್ ಮಾಡ್ತಿರ್ತಾನೆ, ಎವ್ರಿ ಮಂತ್ ಅವನು ಏನ್ ಪ್ರಾಮಿಸ್ ಮಾಡಿರ್ತಾನೆ, ಏನ್ ಅಗ್ರಿಮೆಂಟ್ ಮಾಡಿರ್ತಾನಲ್ಲ ಅದ್ರ ಪ್ರಕಾರ ಅವನು ಗೂಡ್ಸ್ ನ ಕಳಿಸ್ತಾ ಇರ್ತಾನೆ. ಓಕೆ, ಬಿಗೆ. ಬಟ್ ಬಿ ಏನ್ ಮಾಡ್ತಾ, ಒಂದ್ ಫೈನ್ ಡೇ ಅವ್ನ್ ಪೇಮೆಂಟ್ ಮಾಡೋದ್ ನಿಲ್ಲಿಸ್ಬಿಡ್ತಾನೆ. ಓಕೆ, ಆಲ್ರೆಡಿ ಎ ಗೂಡ್ಸ್ ಪ್ರತಿ ತಿಂಗಳು ಪೇಮೆಂಟ್ ಕರೆಕ್ಟ್ ಕೊಡ್ತಿದ್ದ, ಬಟ್ ಈ ಮಂತ್ ಏನ್ ಮಾಡ್ತಾನಂದ್ರ ಎ ಗೂಡ್ಸ್ ಕಳಿಸ್ತಾನೆ. ಬಟ್ ಬಿ ಅದೇ ಗೂಡ್ಸ್ ಎಲ್ಲ ರಿಸೀವ್ ಮಾಡ್ಕೊಂಡ ನಂತರ ಏನ್ ಪೇಮೆಂಟ್ ಮಾಡ್ಬೇಕಾಗಿರ್ತದಲ್ಲ, ಅವ್ನ್ ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಹಾಕೋದೇ ಇಲ್ಲ. ಸೊ ಅಮೌಂಟ್ ಅವನಿಗೆ ಕೊಡೋದೇ ಇಲ್ಲ. ಅವಾಗ ಏನ್ ಮಾಡ್ತಾನ್ರಿ, ಎ ಕೋರ್ಟ್ಗೆ ಹೋಗ್ತಾನ, ಸುಳ್ಳಿ ಕೇಸ್ ಫೈಲ್ ಮಾಡ್ತಾನ. ಏನು, ನಮ್ಮ ಇಬ್ಬರು ನಡುವೆ ಈ ರೀತಿ ಒಂದು ಕಾಂಟ್ರಾಕ್ಟ್ ಆಗಿತ್ತು. ಸೊ ಪ್ರತಿ ತಿಂಗಳು ನಾ ಒಂದಿಷ್ಟು ಗೂಡ್ಸ್ ಕಳಿಸ್ತಾ ಇದ್ದೆ, ಅದ್ರ ಬದಲಾಗಿ ಬಿ ನನ್ಗೆ ಪೇಮೆಂಟ್ ಹಾಕ್ತಾ ಇದ್ದ. ಬಟ್ ಇವಾಗ ನನಗೆ ಅವ್ನ್ ಬಿ ಈ ಸಲ ಏನ್ ಗೂಡ್ಸ್ ಕಳ್ಸಿದೀನಲ್ಲ, ಆ ಗೂಡ್ಸ್ಗೆ ತಕ್ಕ ಬರ್ಬೇಕಾಗಿರೋ ಪೇಮೆಂಟ್ ನನಗೆ ಕೊಟ್ಟಿಲ್ಲ ಅಂತ ಬಿ ಮೇಲೆ ಕೇಸ್ ಹಾಕ್ತಾನೆ. ಸಪೋಸ್ ಅವರೆಲ್ಲ ಎಂಕ್ವೈರಿ ಮಾಡ್ಮೇಲೆ, ಪೊಲೀಸ್ ಅವರೆಲ್ಲ ಎಂಕ್ವೈರಿ ಮಾಡದ್ಮೇಲೆ ಏನ್ ನಿಜ ಗೊತ್ತಾಗ್ತದಂದ್ರ, ಬಿ ಯಾರ್ ಗೂಡ್ಸ್ ತಗೊಂಡು ಪೇಮೆಂಟ್ ಮಾಡಿರೋದಿಲ್ಲ ಅವನು ಮೈನರ್ ಆಗಿದ್ದ. ಓಕೆ, ಮೈನರ್ ಆಗಿ ಇದ್ದ. ಸೊ ಅವನೇನಾದ್ರೂ ಮೈನರ್ ಆಗ್ಬಿಟ್ಟು ನಾನ್ ಮೈನರು, ನನಗೆ ಇದಕ್ಕೂ ಏನೋ ಸಂಬಂಧ ಇಲ್ಲ ಅಂತ ಅಂದ್ಮೇಲೆ, ಸೊ ಏದು ಕೇಸ್ ನಡೆಯುತ್ತೆ ಅಲ್ಲಿ? ನೋ ಮ್ಯಾಮ್. ಯಾಕೆ ಹೇಳ್ರಿ? ಸೊ ಹಿ ಇಸ್ ನಾಟ್ ಕಾಂಪಿಟೆಂಟ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್ ಬಿಕಾಸ್ ಹಿ ಇಸ್
ಮೈನರ್ ಪಾರ್ಟಿ ಕೆನಾಟ್ ಎಂಟರ್ ಇಂಟು ಕಾಂಟ್ರಾಕ್ಟ್ ಅಂತ ಲಾ ಹೇಳತ್ತ. ಸೊ ಅಂತದಲ್ಲಿ ಈಗ ಇಷ್ಟ ದಿನ ಏನೋ ಅವ್ನು ಸರಿಯಾಗಿ ಪೇಮೆಂಟ್ ಮಾಡ್ತಿದ್ದ, 18 years ಬಿಲೋ ಇದ್ರು ಕೂಡ ಅವನು ಸರಿಯಾಗಿ ಪೇಮೆಂಟ್ ಮಾಡ್ತಿದ್ದೆ, ಹೆಂಗೋ ಆಯ್ತು. ಬಟ್ ಈಗ ಅವ್ನು ಪೇಮೆಂಟ್ ಕೊಟ್ಟಿಲ್ಲ ಅಂದ ತಕ್ಷಣ ಇವನೇನಾದ್ರೂ ಕೋರ್ಟ್ ಹೋಗ್ತಾನಂದ್ರೆ ನೋ, ಬಿಕಾಸ್ ಹಿ ಈಸ್ ಮೈನರ್, ಹಿ ಈಸ್ ನಾಟ್ ಕೇಪಬಲ್ ಟು ಎಂಟರ್ ಇಂಟು ಕಾಂಟ್ರಾಕ್ಟ್. ಸೊ ಅವನ ಜೊತೆ ಏನಾದ್ರು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಆ ಒಂದು ಅಗ್ರಿಮೆಂಟ್ ಅನ್ನ ಏನಂತ ಹೇಳ್ಬೋದು, ಅದು ವ್ಯಾಲಿಡ್ ಅಗ್ರಿಮೆಂಟ್ ಅಲ್ಲ. ಇಲ್ಲ ನಾವೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡೇನ್ರಿ, ಕಾಂಟ್ರಾಕ್ಟ್ ಐತಿ, ಅದ್ರಾಗ ಅವ್ನು ಸೈನ್ ಮಾಡಿದಾನಂತ ನೀವ್ ಎಲ್ಲೇ ಹೋಗಿ ತೋರಿಸಿದ್ರು ಆ ಒಂದು ಕೇಸ್ ನಡೆಯೋದಿಲ್ಲ. ಬಿಕಾಸ್ ಮೈನರ್ ಪರ್ಸನ್ ಕೆನಾಟ್ ಎಂಟರ್ ಇಂಟು ಕಾಂಟ್ರಾಕ್ಟ್ ಆಸ್ ಪರ್ ದಿ ಲಾ ಅಂತ ಹೇಳಿರುವಾಗ ನೆಕ್ಸ್ಟ್ ಅವ್ನು ಏನೇ ಮಾಡಿದ್ರು ಇಲ್ಲಿ ಕೇಸ್ ವರ್ಕೌಟ್ ಆಗೋದಿಲ್ಲ. ಸೊ ವೈಲ್ ಎಂಟರಿಂಗ್ ಇಂಟು ಕಾಂಟ್ರಾಕ್ಟ್ ಬೋತ್ ದಿ ಪಾರ್ಟೀಸ್ ಮಸ್ಟ್ ಬಿ ಕಾಂಪಿಟೆಂಟ್. ಈಗ ಮೈನರ್ ಅಲ್ಲ, ಇನ್ಸೇನ್ ಆಗಿರ್ಬೋದು, ಹುಚ್ಚ ಆಗಿರ್ಬೋದು, ಮಾನಸಿಕ ಅಸ್ವಸ್ಥ ಆಗಿರ್ಬೋದು, ಅಂತವ್ರ ಜೊತೆಗೆ ಏನಾದ್ರು ಕಾಂಟ್ರಾಕ್ಟ್ ಒಳಗೆ ಎಂಟ್ರಿ ಆದ್ರೂ ಕೂಡ ಸೊ ಆ ಅಗ್ರಿಮೆಂಟ್ಸ್ ಅಥವಾ ಆ ಒಂದು ಕಾಂಟ್ರಾಕ್ಟ್ ವ್ಯಾಲಿಡ್ ಅಲ್ಲ ಅಂತ ಹೇಳ್ತದ. ನೆಕ್ಸ್ಟ್, ಫಾರ್ ಅ ಲಾಫುಲ್ ಕನ್ಸಿಡರೇಷನ್. ಸೊ ಫಾರ್ ಲಾಫುಲ್ ಕನ್ಸಿಡರೇಷನ್ ಅಂದ್ರೆ ಏನಿಲ್ಲಿ, ಕನ್ಸಿಡರೇಷನ್ ಏನ್ ನಾವು ರಿಸೀವ್ ಮಾಡ್ತೀವಲ್ಲ ಅದು ಕೂಡ ಲಾಫುಲ್ ಆಗೇ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವ್ ಏನಾದ್ರು ಒಂದು ಇಬ್ರು ವ್ಯಕ್ತಿಗಳು ಇರ್ತಾರ, ಸೊ ಇಬ್ರು ವ್ಯಕ್ತಿಗಳ ಒಳಗೂ ಏನೋ ಒಂದು ಅಗ್ರಿಮೆಂಟ್ ಆಗ್ತದ ಅಂದಾಗ, ಈಗ ಎ ಮತ್ತು ಬಿ, ಅಗೇನ್ ಎ ಮತ್ತು ಬಿ ಇಬ್ಬರದೇ ಎಕ್ಸಾಂಪಲ್ ನೀವು ಕನ್ಸಿಡರ್ ಮಾಡ್ರಿ. ಏನ್ ಹೇಳ್ತಾರ, ನಾವ್ ಒಂದ್ ಕೆಲ್ಸ ಹೇಳ್ತೀನಿ, ಆ ಕೆಲ್ಸ ನೀವ್ ಮಾಡಿದ್ರೆ ನಾನು ನಿಮ್ಗ 10 lakh rupees ಕೊಡ್ತೀನಿ, ಆಯ್ತಾ, ಈ ರೀತಿ ಅಗ್ರಿಮೆಂಟ್ ಆಗ್ತದ. ಸೊ 10 lakh rupees ಈಸ್ ಲಾಫುಲ್ ಕನ್ಸಿಡರೇಷನ್. ಬಟ್ ಅದಕ್ಕೆ ರಿಟರ್ನ್ ಆಗಿ ಏನ್ ಕೆಲಸ ಮಾಡ್ಕೊಡ್ಬೇಕು, ಬಿ ಏನ್ ಕನ್ಸಿಡರೇಷನ್ ಕೊಡ್ಬೇಕು, ಅವ್ನ್ ಹೇಳಿದ ಕೆಲಸ ಮಾಡ್ಬೇಕು. ಅವ್ನ್ ಏನ್ ಹೇಳ್ತಾನ, ಸಿ ನ ಮರ್ಡರ್ ಮಾಡು ಅಂತ ಹೇಳ್ತಾನ, ತಿಳಿತಾ ಇದೆ. ಸೊ ಇಲ್ಲಿ 2 parties, Yes, ma'am. ಎ ಅಂಡ್ ಬಿ, ಇಬ್ರು ಪಾರ್ಟೀಸ್. ಓಕೆ, ಎ ಸೆಡ್ ಟು ಬಿ, ಎ ಬಿಗೆ ಏನ್ ಹೇಳ್ತಾನ, ಬಿ ನೀ ನನ್ ಕೆಲ್ಸ ಮಾಡಿ ಕೊಟ್ಟೆ ಅಂದ್ರ ಬಿ ನಾನ್ ನಿನಗ 10 lakh rupees ಕೊಡ್ತೀನಿ ಅಂತ ಎ ಹೇಳ್ತಾನೆ. ಸೊ ಬಿ ಏನ್ ಮಾಡ್ತಾನ್ರಿ, ಅದಕ್ಕೆ ಒಪ್ಕೋತಾನ. ಬಟ್ ಏನ್ ಕೆಲ್ಸ ಏನು ಅಂತ ಮುಂಚೆ ಕೇಳೋದಿಲ್ಲ. ಅವಾಗ ಏನ್ ಮಾಡ್ತಾನ, ಎ ಅವನಿಗೆ ಅಮೌಂಟ್ ಕೊಡ್ತಾನೆ. ಬಟ್ ಅಮೌಂಟ್ ಕೊಟ್ಮೇಲೆ ಏನ್ ಹೇಳ್ತಾನೆ, ನೀನು ಸಿ ನ ಮರ್ಡರ್ ಮಾಡ್ಬೇಕು. ಓಕೆ, ಸಿ ನ ಮರ್ಡರ್ ಮಾಡ್ಬೇಕು. ಬಿ ಈಸ್ ಶುಡ್ ಕಿಲ್ ದಿ ಸಿ. ಸೊ ಇಲ್ಲಿ ಎ ಏನ್ ಅಮೌಂಟ್ ಕೊಡ್ತಾ ಇದ್ದಾನಲ್ಲ, ಅಮೌಂಟ್ ಕೊಡೋದು ಅಥವಾ ಮನಿ ಕೊಡೋದು ಆ ಒಂದು ಆಬ್ಜೆಕ್ಟ್ ಲೀಗಲ್ ಐತಿ. ಬಟ್ ಬಿ ಇನ್ ರಿಟರ್ನ್ ಏನ್ ಕನ್ಸಿಡರೇಷನ್ ಕೊಡ್ಬೇಕು, ಇವನ್ ಹೇಳಿದ ಕೆಲಸ ಮಾಡ್ಬೇಕು. ಸೊ ಆ ಕೆಲಸ ಏನಂದ್ರೆ ಸಿ ನ ಮರ್ಡರ್ ಮಾಡೋದು. ಸೊ ಈ ಸಿ ನ ಮರ್ಡರ್ ಮಾಡೋದು ಇಟ್ ಸೆಲ್ಫ್ ಕನ್ಸಿಡರೇಷನ್ ಅಂದಾಗ ಅದು ಲಾಫುಲ್ ಕನ್ಸಿಡರೇಷನ್ ಆಗತ್ತ. No, ma'am. ನೋ. ಸೊ ಇದು No, ಲಾಫುಲ್ ma'am. ಅಲ್ಲ, ಇಟ್ ಈಸ್ ಇಲ್ಲೀಗಲ್. ಯಾರನ್ನಾದ್ರೂ ಕೊಲ್ಲೋದಾಗ್ಲಿ ಅಥವಾ ಮರ್ಡರ್ ಮಾಡ್ಲಿಕ್ಕೆ ಅಟೆಂಡ್ ಮಾಡೋದಾಗ್ಲಿ ಇದೆಲ್ಲ ಲಾಫುಲ್ ಅಲ್ಲ, ಇದು ಇಲ್ಲೀಗಲ್. ಸೊ ಅಂತ ಒಂದ್ ವ್ಯಕ್ತಿಗೆ ಏನಾಗ್ತದ ರೀ, ಕೋರ್ಟ್ ಇಂದ ಶಿಕ್ಷೆ ಆಗ್ತದ. ಸೊ ಈಗ ಎ ಏನೋ ದುಡ್ಡು ಕೊಡ್ತಾ ಇದ್ದಾನೆ, ಓಕೆ, ನೋ, ದಟ್ ಈಸ್ ಲಾಫುಲ್. ಬಟ್ ಇನ್ ರಿಟರ್ನ್ ಬಿ ಅವನಿಗೆ ಏನ್ ಮಾಡ್ಕೊಡೋದಲ್ಲ, ಆ ಒಂದು ಆಬ್ಜೆಕ್ಟ್ ಏನದು ಲಾಫುಲ್ ಅಲ್ಲ. ಅದೇ ರೀತಿ ಎ ಅಮೌಂಟ್ ಕೊಡ್ತಾನ, ಬಿ ಅದ್ರ ಬದಲು ಅವನಿಗೆ ಏನಾದ್ರು ಡ್ರಗ್ಸ್ ಸಪ್ಲೈ ಮಾಡ್ಬೇಕು ಅಥವಾ ಇಲ್ಲಿಗಲ್ ವೆಪನ್ ಸಪ್ಲೈ ಮಾಡ್ಬೇಕು. ಸೊ ಆ ಒಂದು ಕನ್ಸಿಡರೇಷನ್ ಏನಿದೆಯಲ್ಲ ಅದು ಲಾಫುಲ್ ಅಲ್ಲ. ಸೊ ಯಾವ್ದೇ ಒಂದ್ ವ್ಯಕ್ತಿಯಿಂದ ಒಂದ್ ಸೈಡ್ ಇಂದನೂ ಅದು ಇಲ್ಲೀಗಲ್ ಆಗಿತ್ತಂದ್ರ ಎಂಟೈರ್ ಕಾಂಟ್ರಾಕ್ಟ್ ಏನಾಗ್ತದ್ರಿ, ಇಲ್ಲೀಗಲ್ ಅಂತಾನೆ ಕನ್ಸಿಡರ್ ಆಗ್ತದ. ಅದೇ ರೀತಿ ವಿತ್ ಅ ಲಾಫುಲ್ ಆಬ್ಜೆಕ್ಟ್. ಸೊ ಲಾಫುಲ್ ಕನ್ಸಿಡರೇಷನ್ ಕೂಡ ಲಾಫುಲ್ ಆಗಿರ್ಬೇಕು, ಅದ್ರ ಜೊತೆಗೆ ಆಬ್ಜೆಕ್ಟ್ ಕೂಡ ಲಾಫುಲ್ ಆಗಿರ್ಬೇಕು. ಆಬ್ಜೆಕ್ಟ್ ಅಂದ್ರೆ ಏನ್ ಹೇಳ್ರಿ, ಸೊ ಇಟ್ ಈಸ್ ಸಮಥಿಂಗ್ ವಿ ಗೆಟ್ ಇನ್ ರಿಟರ್ನ್. ಸೊ ಒಂದ್ ಅಮೌಂಟ್ ಕೊಟ್ರೆ ನಮ್ಗೆ ಗೂಡ್ಸ್ ಕೊಡ್ತಾರೆ. ಸೊ ಗೂಡ್ಸ್ ಈಗ ಗೂಡ್ಸ್ ಸೆಲ್ ಮಾಡಿದ್ರೆ ಬಿ ಅಮೌಂಟ್ ಕೊಡ್ತಾನೆ. ಎ ಒಂದ್ ಸೆಲ್ ಮಾಡುವಂತ ಗೂಡ್ಸ್ ಲಾಫುಲ್ ಆಗಿರ್ಲಿಲ್ಲ, ಇಲ್ಲೀಗಲ್ ಆಗಿತ್ತು. ಅದು ವೆಪನ್ಸ್ ಆಗಿರ್ಬೋದು ಅಥವಾ ಸ್ಮಗ್ಲಿಂಗ್ ಆಗಿರ್ಬೋದು, ಏನು ಕಾನೂನು ಬಾಹಿರವಾಗಿರುವಂತ ವಸ್ತುಗಳನ್ನ ಸೇಲ್ ಮಾಡ್ತಾ ಇದ್ದ. ಸೊ ಅಂತ ಒಂದು ಆಬ್ಜೆಕ್ಟ್ಸ್ ಗೆ ಇಲ್ಲೀಗಲ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಸೊ ಒಂದು ವ್ಯಾಲಿಡ್ ಕಂಡೀಷನ್, ವ್ಯಾಲಿಡ್ ಅಗ್ರಿಮೆಂಟ್ ನ ವ್ಯಾಲಿಡ್ ಅಂತ ಹೇಳಲಿಕ್ಕೆ ಏನಾಗಿರ್ಬೇಕು, ದೇರ್ ಮಸ್ಟ್ ಬಿ ಲಾಫುಲ್ ಆಬ್ಜೆಕ್ಟ್. ಆಬ್ಜೆಕ್ಟ್ ಕೂಡ ಲಾಫುಲ್ ಆಗೇ ಇರಬೇಕು. ಅಂಡ್ ನೆಕ್ಸ್ಟ್ ಪಾರ್ಟ್ ಏನ್ ಹೇಳ್ತದಂದ್ರೆ, ಅಂಡ್ ದೇ ಆರ್ ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ಬೈ ದಿ ಆಕ್ಟ್ ಆಸ್ ಅ ವೈಡ್. ಅಂದ್ರೆ ವೈಡ್ ಅಂದ್ರೆ ಏನ್ರಿ, ಇಲ್ಲಿ ವೈಡ್ ಅಂದ್ರ ವೈಡ್ ಇಟ್ ಸೆಲ್ಫ್ ಇಸ್ ಇನ್ವ್ಯಾಲಿಡ್. ವೈಡ್ ಅಂದ್ರ ಇನ್ವ್ಯಾಲಿಡ್. ಈಗ ಏನೋ ಒಂದ್ ಕೆಲಸ ಮಾಡೋದು ಕಾನೂನು ಬಾಹಿರ ಅಂತ ಲಾ ಇಂದಾನೆ ಅದು ಡಿಕ್ಲೇರ್ ಆಗಿತ್ತಂದ್ರ, ಸೊ ಅಂತ ಒಂದ್ ಕೆಲಸ ಮಾಡೋದಕ್ಕೆ ನೀವು ಅಗ್ರಿಮೆಂಟ್ ಎಂಟರ್ ಮಾಡಿದ್ರಂದ್ರೆ ಅಗ್ರಿಮೆಂಟ್ ಎಂಟರ್ ಆಗೋ ದಿನಾನೇ ಅದನ್ನ ಏನಂತ ಕನ್ಸಿಡರ್ ಮಾಡಿರ್ತಾರೆ, ವೈಡ್ ಅಥವಾ ಇನ್ವ್ಯಾಲಿಡ್ ಅಂತ ಆಗಿರ್ತದ. ಅಂಡ್
ವೇರ್ ನೆಸೆಸರಿ, ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿ ನಮ್ದು ಅಗ್ರಿಮೆಂಟ್ ಅಥವಾ ನಾವೇನ್ ಕಾಂಟ್ರಾಕ್ಟ್ ಮಾಡಿರ್ತೀವಲ್ಲ ದಟ್ ಶುಡ್ ಬಿ ಸ್ಯಾಟಿಸ್ಫೈ ದಿ ರಿಕ್ವೈರ್ಮೆಂಟ್ಸ್ ಆಫ್ ಎನಿ ಲಾ. ನಮ್ದು ನಾವು ಏನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ ಅದು ಕಾಂಟ್ರಾಕ್ಟಿಗೆ ಎಂಟರ್ ಆಗಿರ್ತೀವಲ್ಲ, ಯಾವಾಗ ಕೇಳಿದ್ರು ಅದು ಲಾ ಅಲ್ಲಿ ಅದು ಕಾನೂನು ಸಮ್ಮತವಾಗಿದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಕೆಪಾಬಲ್ ಇರಬೇಕು, ಎಲಿಜಿಬಲ್ ಇರಬೇಕು. ಅಂತ ಒಂದು ಕಾಂಟ್ರಾಕ್ಟ್ ನಾವು ಎಂಟರ್ ಆದ್ರೆ ಮಾತ್ರ ಅದನ್ನ ಲೀಗಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ ಅಥವಾ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ಎನಿ ಡೌಟ್ಸ್ ಇನ್ ದಿಸ್ ರಿಗಾರ್ಡ್? No, ma'am. No, ma'am. Once hello. Another 3 minutes is there. So I'll take attendance. Total 50 participants are there. Boys ಯಾರು ಏನು ಮಾತಾಡೋದಿಲ್ಲಲ್ರಿ? ಇವಾಗ ಫುಲ್ ಸೈಲೆಂಟ್ ಆಗಿದ್ರಿ, ಇದ್ದೀರಾ ಇಲ್ವಾ ಬಾಯ್ಸ್? As your attendance are recording and they are submitting periodically, please be careful of attendance because this time they said that attendance is compulsory. Regular attend ಮಾಡೋರ್ಗಂತೂ ಏನ್ ಪ್ರಾಬ್ಲಮ್ ಇಲ್ಲ, ಬಟ್ ಯಾರು ಇದೇ ನಮ್ಗೆ ಗೊತ್ತಾಗಿಲ್ ಬಿಡು ಆನ್ಲೈನ್ ದಾಗ ಇರ್ತೀವಿ ಅಂದ್ರೆ ನೋ. ಸೊ ನಿಮ್ ಕ್ಲಾಸ್ ಸ್ಟ್ರೆಂತ್ 100 ಜಾಸ್ತಿ ಇದೆ, 130 ಏನೋ ಇರಬಹುದು, ಬಟ್ ಓನ್ಲಿ 50 members are attending the class. Please inform to your friends ಸರ್ಕಲ್. ನಿಮ್ದು ಏನಾದ್ರು ಗ್ರೂಪ್ ಇದ್ರೆ ಹೇಳ್ರಿ, ಕ್ಲಾಸಿಗೆ ಅಟೆಂಡ್ ಆಗ್ರಿ ಅಂತ ಹೇಳ್ರಿ. Okay, we'll see what are the essentials or important conditions to be satisfied to call a contract as a valid contract. That we will see in a next class, which is very important. Next in the na ಏನ್ ಹೇಳ್ತೀನಲ್ಲ ಕವರ್ ಮಾಡ್ತೀನಿ, ಅದೆಲ್ಲ ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ತಾವ್ರಿ. ಸೊ ಪ್ಲೀಸ್ ಬಿ ಕೇರ್ಫುಲ್. ಅಂಡ್ ಲಾಸ್ಟ್ ಏನಾದ್ರು ಇಲ್ಲೇನ್ ನಡೀತೈತಿ, ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಮತ್ತೊಂದ್ಸರಿ ಹೇಳ್ತಾರಂದ್ರೆ ಇಟ್ಸ್ ನಾಟ್ ಟ್ರೂ. ಸೊ ಡೋಂಟ್ ಬಿಲೀವ್ ದ್ಯಾಟ್. ನಾನು ಡೈರೆಕ್ಟ್ ಏನಾದ್ರು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದ್ರೆ ಕಂಟಿನ್ಯೂ ಸಿಲೆಬಸ್, ಯಾಕಂದ್ರೆ ಬಿಸ್ನೆಸ್ ಲೋ ಸಿಲೆಬಸ್ ಬಹಳ ಲೆಂಗ್ದಿ ಐತ್ರಿ. ಲೆಂಗ್ದಿ ಇರೋದ್ರಿಂದ ನಮ್ಗೆ ಮತ್ ರಿವಿಷನ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಮ್ಗೆ ಇರುವಂತ ಕಡಿಮೆ ಸಮಯದಲ್ಲೇ ಎಲ್ಲಾ ಸಿಲೆಬಸ್ ಕವರ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ಬೇಕು. ಸೊ ಈಗ್ಲೇ ಸರಿಯಾಗಿ ಕೇಳ್ಕೋರಿ, ಈಗ್ಲೇ ಟೈಮ್ ಕೊಡ್ತೀನಿ. ಏನೋ ಡೌಟ್ಸ್ ಇದ್ರೆ ಈಗ್ಲೇ ಕ್ಲಿಯರ್ ಆಗಿ ತಿಳ್ಕೋರಿ. ನೆಕ್ಸ್ಟ್ ನೋಟ್ಸ್ ಬೇಕಂದ್ರೆ ಇದು ಬುಕ್ ನಿಮ್ಗೆ ಪಾಸಿಬಲ್ ಆದ್ರೆ ಬುಕ್ ಪರ್ಚೇಸ್ ಮಾಡ್ರಿ, ಇಲ್ಲ ಅಂದ್ರ ನೋಟ್ಸ್ ಅಂತೂ ನಿಮಗ್ ಸಿಗ್ತದ. ಐ ವಿಲ್ ಟ್ರೈ ಟು ಸೆಂಡ್. ನಾ ಶೋರ್ ಅಂತ ಹೇಳಂಗಿಲ್ಲ, but I'll try to make some notes. Otherwise don't depend on my notes. We'll see what happened. Okay, as it is a lengthy problem, lengthy subject, we cannot type everything here. So ಆದಷ್ಟು ಈ ತರ ಕ್ಲಾಸ್ ಅಲ್ಲಿ ಏನ್ ನಾ ಟೈಪ್ ಮಾಡ್ತಾ ಇರ್ತೀನಲ್ಲ ಅದನ್ನ ನೋಟ್ ಮಾಡ್ಕೊಳಿಕ್ ಟ್ರೈ ಮಾಡ್ರಿ. ಸ್ಕ್ರೀನ್ ಶಾಟ್ ತಕೊಂಡು ಡೇ ಬೈ ಡೇ ನೀವು ಒಂದ್ ಸ್ವಲ್ಪ ಬರ್ದಿಟ್ಕೊಂಡ್ರೆ ನಿಮ್ಗೆ ನೋಟ್ಸ್ ಹಾಕ್ಬಿಡ್ತೈತಿ. ಓಕೆ, ಸೊ ಪ್ಲೀಸ್ ಫಾಲೋ ದೀಸ್ ಇನ್ಸ್ಟ್ರಕ್ಷನ್ಸ್. ನೋಡ್ರಿ ಅಟೆಂಡೆನ್ಸ್ ಯಾರೋ ಲಾಗೌಟ್ ಆದ್ರು. see. Okay, we'll meet in next class. Okay. Okay, ma'am. Thank you.